Dear brothers and sisters, today we are going to meditate from Ephesians 1:3. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಎಫೆಸ 1:3 ಧ್ಯಾನಿಸಲಿದ್ದೇವೆ. God has blessed us in the heavenly realms with every spiritual blessing in Christ. ದೇವರು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. He is delighted in blessing us with spiritual blessings. ಆತ್ಮೀಯ ವರಗಳಿಂದ ಆಶೀರ್ವದಿಸಲು ಸಂತೋಷಿಸುತ್ತಾನೆ. That too with all heavenly blessings. ಅದು ಕೂಡ ಪರಲೋಕದಲ್ಲಿನ ಎಲ್ಲಾ ಆತ್ಮೀಯ ವರಗಳಿಂದ. The Bible says every good and perfect gift is from above. ಸತ್ಯವೇದವು ಹೇಳುತ್ತದೆ, ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಬರುತ್ತವೆ ಎಂದು. When God gives us, it is perfect. ನಮಗೆ ದೇವರು ಒದಗಿಸುವಾಗ ಅದು ಪರಿಪೂರ್ಣವಾಗಿರುತ್ತದೆ. Because he is a perfect God. ಯಾಕಂದರೆ ಆತನು ಪರಿಪೂರ್ಣನಾದ ದೇವರಾಗಿದ್ದಾನೆ. He not only blesses with the worldly blessings. ಆತನು ನಮಗೆ ಲೌಕಿಕ ಆಶೀರ್ವಾದಗಳನ್ನು ನೀಡುವುದು ಮಾತ್ರವಲ್ಲ, He wants us to be perfect. That's why he gives us his spiritual blessings. ನಾವು ಪರಿಪೂರ್ಣರಾಗಿರಬೇಕೆಂದು ಬಯಸುವ ನಮ್ಮ ದೇವರು ನಮಗೆ ಬೇಕಾದ ಆತ್ಮೀಯ ವರಗಳನ್ನು ನೀಡುತ್ತಾನೆ. God is a God of abundance. ನಮ್ಮ ದೇವರು ಸಮೃದ್ಧಿಯ ದೇವರಾಗಿದ್ದಾನೆ. Out of his abundance we have all received one grace after another. ಆತನ ಸಮೃದ್ಧತೆಯಿಂದಾಗಿ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತಿದ್ದೇವೆ. As in 2 Corinthians 9:8. 2 ಕೊರಿಂಥ 9:8 ಬರೆದಂತೆ, God is able to bless you abundantly so that in all things at all times having all that you need you will abound in every good work. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. In every good work. ಎಲ್ಲಾ ಸತ್ಕಾರ್ಯಗಳನ್ನು, In all things. ಎಲ್ಲಾ ವಿಷಯಗಳಲ್ಲಿ, In all that we need. ನಮ್ಮೆಲ್ಲಾ ಅಗತ್ಯಗಳನ್ನು The Lord fills us with his goodness. ದೇವರು ತನ್ನ ಎಲ್ಲಾ ಒಳ್ಳೆ ದಾನಗಳಿಂದ ನಮ್ಮನ್ನು ತುಂಬಿಸುವನು. He transforms us into his own image. ತನ್ನ ಸಾರೂಪ್ಯಕ್ಕೆ ನಮ್ಮನ್ನು ಬದಲಾಯಿಸುತ್ತಾನೆ. With ever increasing glory. ನಿರಂತರವಾಗಿ ಹೆಚ್ಚುತ್ತಿರುವ ಮಹಿಮೆಯಿಂದ. This too comes from the Lord. ಇದು ಕೂಡ ದೇವರಿಂದ ಬರುತ್ತದೆ. You will not only be an evangeline, ನೀವು ಕೇವಲ ಇವಾಂಜಲಿನ್ ಆಗಿ ಉಳಿಯುವುದಿಲ್ಲ, but evangeline in Christ. ಕ್ರಿಸ್ತನಲ್ಲಿರುವ ಇವಾಂಜಲಿನ್ ಆಗುತ್ತೀರಿ. You are not alone, dear friend. ನೀವು ಒಬ್ಬರೇ ಅಲ್ಲ ಸ್ನೇಹಿತರೆ, You are with Christ. ನೀವು ಕ್ರಿಸ್ತನೊಂದಿಗೆ ಇದ್ದೀರಿ, With the fullness of Christ. ಕ್ರಿಸ್ತನ ಪರಿಪೂರ್ಣತೆಯೊಂದಿಗೆ. That's why the Lord Jesus says in John 15:5, Without me you can do nothing. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. Yes, he puts his name in us. ಆತನು ತನ್ನ ಹೆಸರನ್ನು ನಮ್ಮೊಳಗೆ ಇಡುತ್ತಾನೆ. He literally puts a seal upon us. ನಮ್ಮ ಮೇಲೆ ಆತನು ಮುದ್ರೆಯನ್ನು ಹಾಕುತ್ತಾನೆ. That's what we see in 2 Corinthians 1:22. ಇದನ್ನೇ ನಾವು 2 ಕೊರಿಂಥ 1:22 ನೋಡುತ್ತೇವೆ. He sets his seal of ownership on us. ನಾವು ಆತನಿಗೆ ಸ್ವಂತರು ಎಂದು ನಮ್ಮ ಮೇಲೆ ಆತನು ಮುದ್ರೆ ಹಾಕಿದ್ದಾನೆ. If God's name is upon you, you can do all things. ಮತ್ತು ದೇವರ ಹೆಸರು ನಿಮ್ಮ ಮೇಲೆ ಇರುವುದಾದರೆ ನೀವು ಎಲ್ಲವನ್ನೂ ಮಾಡಲು ಶಕ್ತರಾಗುತ್ತೀರಿ. Our Karunya alumni, they used to testify like this. ಕಾರುಣ್ಯದ ಹಳೆ ವಿದ್ಯಾರ್ಥಿಗಳು ಹೀಗೆ ಸಾಕ್ಷಿಯನ್ನು ನೀಡುತ್ತಾರೆ. Wherever they go, people will look at them and say, there is something in you. ಅವರು ಎಲ್ಲೇ ಹೋದರೂ ಜನರು ಅವರನ್ನು ನೋಡಿ ಹೇಳುತ್ತಾರೆ, ನಿಮ್ಮಲ್ಲಿ ಏನೋ ಒಂದು ವಿಶೇಷವಿದೆ ಎಂದು. I can see a special grace that is upon you. ನಿಮ್ಮ ಮೇಲಿರುವ ವಿಶೇಷವಾದ ಕೃಪೆಯನ್ನು ನೋಡುತ್ತೇನೆ. Whatever you are doing, the Lord is blessing it. ನೀನು ಏನೇ ಮಾಡಿದರೂ ದೇವರು ಆಶೀರ್ವದಿಸುತ್ತಿದ್ದಾನೆ. There is something special in you. ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ. What is that speciality? ಅದು ಯಾವ ವಿಶೇಷ ಎಂದು. That is the identity in Christ. ಕ್ರಿಸ್ತನಲ್ಲಿರುವ ಗುರುತು ಅಂದರೆ ಇದೇ ಆಗಿದೆ. Our father, Brother Dinakaran, used to pray like this for the students of Karunya.
ತಂದೆಯಾದ ಸಹೋದರ ದಿನಕರನ್ ರವರು ಕಾರುಣ್ಯದ ಮಕ್ಕಳಿಗಾಗಿ ಹೀಗೆ ಪ್ರಾರ್ಥಿಸುತ್ತಿದ್ದರು. Whenever he would bless the fourth year students who would be going out the next year. ಕಾರುಣ್ಯದಲ್ಲಿ 4ನೇ ವರ್ಷ ಕಲಿಯುತ್ತಿರುವ ಮುಂದುವರಿದು ಹೊರ ಹೋಗಲಿರುವ ಮಕ್ಕಳಿಗಾಗಿ ಅವರು ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದರು. He would be praying like this. ಅವರು ಹೀಗೆ ಪ್ರಾರ್ಥಿಸುತ್ತಿದ್ದರು. Lord, I bless these children with special grace, O God. ದೇವರೇ, ವಿಶೇಷವಾದ ಕೃಪೆಯಿಂದ ಈ ಮಕ್ಕಳನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ. They should not only be blessed in a worldly measure. ಅವರು ಲೌಕಿಕವಾಗಿ ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲದೆ They should be blessed spiritually. ಅವರು ಆತ್ಮೀಯವಾಗಿಯೂ ಆಶೀರ್ವದಿಸಲ್ಪಡಬೇಕು. I know because of our Father's prayer, these children are blessed today. ನನಗೆ ತಿಳಿದಿದೆ, ನನ್ನ ತಂದೆಯವರು ಮಾಡಿದ ಪ್ರಾರ್ಥನೆಯಿಂದಾಗಿ ಈ ಮಕ್ಕಳೆಲ್ಲ ಆಶೀರ್ವದಿಸಲ್ಪಟ್ಟಿದ್ದಾರೆಂದು. This is the heart of our God also. ಇದು ನಮ್ಮ ದೇವರ ಮನಸ್ಸು ಕೂಡ ಆಗಿದೆ. Let me bless my children with all the heavenly blessings. ನಾನು ನನ್ನ ಮಕ್ಕಳನ್ನು ಪರಲೋಕದ ಎಲ್ಲಾ ಆತ್ಮೀಯ ವರಗಳಿಂದ ಆಶೀರ್ವದಿಸುತ್ತೇನೆ ಎಂದು. This is the heart of our heavenly Father also. ಪರಲೋಕದಲ್ಲಿರುವ ತಂದೆಯ ಹೃದಯವೂ ಕೂಡ ಮನಸ್ಸು ಕೂಡ ಇದೇ ಆಗಿದೆ. Jacob, when he blessed his son Joseph, he prayed such a prayer. ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಆಶೀರ್ವಾದವನ್ನು ನುಡಿದಾಗ ಹೀಗಂದನು, Father, let it be so upon your people, Lord. ಅಂತೆಯೇ ನಿನ್ನ ಮಕ್ಕಳ ಜೀವಿತದಲ್ಲಿಯೂ ಆಗಲಿ ದೇವರೇ. Let all the heavenly blessings come upon them, Lord. ಎಲ್ಲ ಪರಲೋಕದ ವರಗಳು ಅವರಿಗೆ ದೊರಕಲ್ಪಡಲಿ. Make them be seated in heavenly realms. ಅವರು ಪರಲೋಕ ಸ್ತರದಲ್ಲಿ ಆಸೀನರಾಗುವಂತೆ ಮಾಡು. As Paul prayed, Lord, I want to know the resurrection power and I want to know you, Lord. ಹೇಗೆ ಪೌಲನು ಯೇಸುವಿನಲ್ಲಿ ಕೇಳಿದನೋ, ನಿನ್ನ ಪುನರುತ್ಥಾನ ಶಕ್ತಿಯನ್ನು, ನಿನ್ನನ್ನು ಇನ್ನೂ ಹೆಚ್ಚಾಗಿ ಅರಿಯಬೇಕೆಂದು. Let them know everything about you, Lord. ಅವರು ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳುವಂತೆ ಮಾಡು. Reveal to them the mysteries of heaven. ಪರಲೋಕದ ರಹಸ್ಯಗಳನ್ನು ಅವರಿಗೆ ತಿಳಿಯಪಡಿಸು ಎಂದು ಬೇಡುತ್ತೇನೆ ದೇವರೇ. Lord, let your people become a prophetess and prophets, O God. ನಿನ್ನ ಮಕ್ಕಳು ಪ್ರವಾದಿಗಳು ಪ್ರವಾದಿನಿಯರು ಆಗಲಿ ಎಂದು ಬೇಡುತ್ತೇನೆ. Let the special gift come upon each one today. ವಿಶೇಷವಾದ ವರವು ಪ್ರತಿಯೊಬ್ಬರ ಮೇಲೆ ಇಳಿಯಲಿ. Whatever they speak, let it bring life to others. ಅವರ ಮಾತುಗಳು ಇತರರಿಗೆ ಜೀವವನ್ನು ನೀಡಲಿ. Let the riches of heaven be poured upon your children. ನಿನ್ನ ಮಕ್ಕಳ ಮೇಲೆ ಪರಲೋಕದ ಐಶ್ವರ್ಯವು ಸುರಿಯಲ್ಪಡಲಿ ಎಂದು ಬೇಡುತ್ತೇನೆ. Transform their identity in this world. ಅವರು ಭೂಲೋಕದಲ್ಲಿ ಗುರುತಿಸಲ್ಪಡುವುದನ್ನು ಬದಲಾಯಿಸು. And give them the identity in Christ, O God. ಅವರು ಯೇಸುವಿನಲ್ಲಿ ಹೊಸ ಗುರುತನ್ನು ಪಡೆಯುವಂತಾಗಲಿ. Thank you, Lord. ಸ್ತೋತ್ರ ದೇವರೇ. Thank you for your abundance is coming upon your children. ನಿನ್ನ ಮಕ್ಕಳ ಮೇಲೆ ನಿನ್ನ ಸಮೃದ್ಧತೆಯು ಬರುವುದಕ್ಕಾಗಿ ಸ್ತೋತ್ರ. Bless them, Lord, ಆಶೀರ್ವದಿಸು ದೇವರೇ. with your increasing glory. ನಿರಂತರವಾಗಿ ಹೆಚ್ಚುವ ನಿನ್ನ ಮಹಿಮೆಯಿಂದ ಆಶೀರ್ವದಿಸು. Glory after glory. ಮಹಿಮೆಯಿಂದ ಮಹಿಮೆ. Make them into your image, O God. ನಿನ್ನ ಸಾರೂಪ್ಯವನ್ನು ಅವರು ಪಡೆಯುವಂತೆ ಮಾಡು. Let others say there is something special in this person. ಈ ವ್ಯಕ್ತಿಯಲ್ಲಿ ಏನೋ ಒಂದು ವಿಶೇಷವಿದೆ ಎಂಬುದಾಗಿ ಇತರರು ಹೇಳುವಂತೆ ಮಾಡು. Bless them with such abundance, O God. ಇಂಥ ಸಮೃದ್ಧತೆಯಿಂದ ಅವರನ್ನು ತುಂಬಿಸು ದೇವರೇ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.